ಈಗ ಬೆಂಗಳೂರು ಭಾಗ ಅಂತ ಜನ ತಿಳ್ಕೊಂಡಿದ್ದಾರೆ. ಆ ಹೆಸರಿನಿಂದ ಏನು ಜನ ಆಕರ್ಷಿತರಾಗ್ತಾರೋ ಅನ್ನೋಕ್ಕಿಂತಲೂ ಅದು ಡೆವಲಪ್ ಆಗ್ತಾಯಿದೆ. ಅದಕ್ಕಾಗಿ ಇವ್ರು ಯಾರು ಏನೋ ಮಾಡಿದ್ರು ಸಹ ಬೆಳೆದನ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಹೆಸರಿನಿಂದ ಹೆಚ್ಚಾಗೈತಿ ಅಂತ ಅವರು ವಾದ ಮಾಡ್ತಾರೆ. ವಾದಕ್ಕೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ಇವರಿಬ್ಬರು ನನಗೆ ಕದನ ನಡೆದ ಒಂದು ಯಾಕೆ ರಾಜಕೀಯವಾಗಿ ಅದು ಒಕ್ಕಲಿಗ ಸಮುದಾಯದ ಒಂದು ನಾಯಕತ್ವ ತಾವಿಬ್ಬರು ಪಡ್ಕೊಳ್ಬೇಕು ಅನ್ನೋಂಥ ಜಿದ್ದಾಜಿದ್ದಿನೂ ಅವ್ರ ಮಧ್ಯದಲ್ಲಿ. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪದವಿಯನ್ನು ತಪ್ಪಿಸೋ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಡಿ ಕೆ ಶಿ ಪರದಿಂದ ಜನರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಈಗ ನೆಕ್ಸ್ಟ್ 2.5 ವರ್ಷ ಆದ ತಕ್ಷಣ ಡಿ ಕೆ ಶಿ ಅವರು ತಮ್ಮ ಧಾವ ಮಾಡಿದ್ದಾರೆ. ಈಗಾಗಲೇ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಮರ್ಥನಿದ್ದೀನಿ ಅನ್ನೋಂಗೆ ನಾ ಆಗೇ ಆಗ್ತೀನಿ ಅಂತ ಅನೇಕ ಅವ್ರ ಹಿಂಬಾಲಕರನ್ನು ಸಹಿತ ಬಿಟ್ಟು ನೋಡಿದ್ದಾರೆ. ಆದರೆ ಅದು ಯಾವಾಗ ಆಗ್ತದೋ ಬಿಡ್ತದೋ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಪ್ರಬಲ ಸ್ಪರ್ಧಿ ಅನ್ನೋದು 2 ಮಾತಿಲ್ಲ. ಆ ಸ್ಪರ್ಧೆಗೆ ಮತ್ತೊಬ್ಬ ಸ್ಪರ್ಧಿ ಪರಮೇಶ್ವರ್ ಅವರು. ಇವ್ರ ಮಧ್ಯದಲ್ಲಿ ಒಂದು ಏನಪ್ಪ ಅಂದ್ರೆ ತಿಕ್ಕಾಟದ ಅದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ನಮ್ಮ ಕುಮಾರಸ್ವಾಮಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ಸಾಮಾನ್ಯವಾಗಿ ಅನ್ಬೋದು. ಬಟ್ ಅದೇ ಕಾಲಕ್ಕೆ ಒಬ್ಬ ದಲಿತ ನಾಯಕನ ಮುಗಿಸುವಂಥ ರಾಜಕೀಯ ಮಾಡ್ಲಿಕ್ಕಂತಾರೆ. ಹಾಗೆ ಇವರು ವಾದ ಮಾಡ್ತಾರೆ ಇಲ್ಲಂತಲ್ಲ. ಯಾಕೆಂದ್ರೆ ರಾಜಕೀಯದಲ್ಲಿದ್ದವರು ತಮ್ಮ ಲಾಭಕ್ಕಾಗಿ ಏನಾದರೂ ಆರೋಪ ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲೇ ಕುಮಾರಸ್ವಾಮಿಗಳು ಆರೋಪ ಮಾಡಿದ್ದಾರೆ ಅಂತ ತಿಳ್ಕೊಂಡು. ಆದರೆ ಸತ್ಯ ಇರಬಾರ್ದು ಯಾಕೆ ಅನ್ನುವಂಥ ಒಂದು ಸಂಶಯ ಕಾಡ್ತದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ಸದ್ಯದ ಮಟ್ಟಿಗೆ ಹೇಳೋದಪ್ಪ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಮಟ್ಟಿಗೆ ಹೇಳೋದಂದ್ರೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದ್ದಾವೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಕುಮಾರಸ್ವಾಮಿಗಳಿಗೆ ಈ ಹೈಕಮಾಂಡ್ ಇರುತ್ತಿರುವಂಥ ಪ್ರಭಾವ ಆ ಪ್ರಮಾಣದಲ್ಲಿ ಸತೀಶ್ ಅವ್ರದ್ದಿಲ್ಲ. ಆದರೆ ಪರಮೇಶ್ವರ್ ಅವರು ಹಾಗಲ್ಲ. ಪರಮೇಶ್ವರ್ ಅವರು ಸೀನಿಯರು ಹೌದು, ಮತ್ತು ಅವರು ಸಿದ್ದರಾಮಯ್ಯ ಜೊತೆ ಕಾಂಪಿಟೇಷನ್ ಮಾಡಿದವರು ಹೌದು, ಮತ್ತು ಮೇಲಾಗಿ ದಲಿತರಿರೋದ್ರಿಂದ ಇದು ದೊಡ್ಡ ಕಾರಣದ, ಅದು ಸುಳ್ಳಲ್ಲ. ಹೀಗಾಗಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳು ಇದ್ದಾರೆ. ಒಂದು ದೊಡ್ಡ ಸಂಸ್ಥೆನೂ ಕಟ್ಟಿದ್ದಾರೆ. ನಾಡು ಕಂಡಂಥ ದೊಡ್ಡ ಸಂಸ್ಥೆಗಳದು MBBS ಆಗಿರ್ಬೋದು, ಅಥವಾ ವೈದ್ಯಕೀಯ ರಂಗದಲ್ಲಿ ಆಗಿರ್ಬೋದು, ತಂತ್ರಜ್ಞಾನದ ವಿಷಯದಲ್ಲಿ ಆಗಿರ್ಬೋದು, ಇಂಜಿನಿಯರಿಂಗ್